ಬಹುಜನ ಕನ್ನಡಿಗರು ಜಾತ್ಯತೀತ ಮನೋಭಾವ ಇದೆಲ್ಲ ಇಟ್ಕೊಂಡಿರೋದ್ರಿಂದ ಬಹುಜನ ಕನ್ನಡಿಗರು ಅನ್ನೋ ಒಂದು 2-3 ಟೈಟ್ಲ್ ಕಳಿಸಿದ್ದೆ. ಆ ಥರದ ಮನೋಭಾವ ಬಹುಜನ ಕನ್ನಡಿಗರು ಅನ್ನೋ ಟೈಟ್ಲ್ ಸಿಕ್ತು. ಹಾಗಾಗಿ ಅದನ್ನು ಪತ್ರಿಕೆಯನ್ನು ಮಾಡಿ ಅದರ ಮೂಲಕ ಪ್ರಗತಿಪರ ವಿಚಾರಧಾರೆಗಳನ್ನ ಇದು ಮಾಡಿದ್ರು. ಇನ್ಫ್ಯಾಕ್ಟ್ ಅದರ ಸಂಪಾದಕೀಯಗಳನ್ನ ಒಂದು ಬುಕ್ ತನ್ನಿ ಅಂಥೇಳಿ ನಮ್ಮ ಬರಗೂರು ರಾಮಚಂದ್ರಪ್ಪನವ್ರು ಸಲಹೆ ಕೊಟ್ಟಿದ್ದರು. ಆದರೆ ಅದಕ್ಕೆ ಇದು ಪತ್ರಿಕೆ ನಡೆಸೋದೇ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಇನ್ನು ಬುಕ್ ಬೇರೆ ಏನು ಮಾಡೋದು, ನಮಗೆ ಆದಾಯ ಬೇರೆ ಇರಲ್ವಲ್ಲ. ಗಾಯತ್ರಿದು ಇದು ಬಿಟ್ಟರೆ ಬೇರೆ ಏನೂ ಇದಿರಲಿಲ್ಲ. ಹಾಗಾಗಿ ಆ ಬುಕ್ಕಿಗೆ ತರಲಿಕ್ಕೆ ಹೋಗಲಿಲ್ಲ. ಆದರೆ ಎಲ್ಲ ಬಹುಜನ ಕನ್ನಡಿಗರು ಆರಂಭ ಮಾಡಿದ್ದು 20 ವರ್ಷ ಏನು ನಡೆಸಿದೆ ಅದೆಲ್ಲ ಬೈಂಡ್ ಮಾಡಿಸಿಟ್ಟಿದ್ದೀನಿ. ಯಾರು ಬೇಕಾದರೆ ಅದನ್ನು ಇದು ಮಾಡ್ಕೊಂಡು ಮಾಡ್ಬೋದು ಅನ್ನೋ ಒಂದು ಗಾಯತ್ರಿ ಮೇಡಮ್ ಅವ್ರಿಗೆ ಶಿಕ್ಷಣಕ್ಕೆ ನೀವು ಹೆಚ್ಚು ಒತ್ತು ಕೊಡಿಸಿ ನಡೆಸಿದ್ದು, ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ. ಅವರು ಗಾಯತ್ರಿಯವರು PUC ಫೇಲ್ ಆಗಿಬಿಟ್ಟು ಇದನ್ನು ಮಾಡಿಬಿಟ್ಟಿದ್ರು, ಅಂದರೆ ಡಿಸ್ಕಂಟಿನ್ಯೂ ಮಾಡಿದರು. ನಮ್ಮ ಮದುವೆ ಆದಾಗ ಅವರು ಡಿಸ್ಕಂಟಿನ್ಯೂ ಆಗಿತ್ತು. ಆನಂತರ ಅವ್ರಿಗೆ TCH ಮಾಡಿಸಿ, TCH ಮಾಡಿದ್ಮೇಲೆ ಅವ್ರಿಗೆ ಶಿಕ್ಷಕಿ ಆಗಿದ್ರು, ಪ್ರಾಥಮಿಕ ಶಿಕ್ಷಕಿ. ಅದಾದ ನಂತರ ಅವ್ರು ಶಿಕ್ಷಕಿ ಆಗಿದ್ದುಕೊಂಡೇ ಅವರು BA ಮಾಡಿ ಎಕ್ಸ್ಟರ್ನಲ್ BA, ಆಮೇಲೆ B.Edನ್ನು ಇದು ಮಹಿಳಾ ಒಂದು ಸಮಾಜನೂ ಇದೆ ಇದರಲ್ಲಿ, ಜಯನಗರದಲ್ಲಿ ಲಾಲ್ಬಾಗ್ನ ಇದರಲ್ಲಿ. ಅಲ್ಲಿ B.Ed ಕಾಲೇಜಿಗೆ ಸೇರಿಕೊಂಡ್ರು. ಮಹಿಳಾ ಸ್ತ್ರೀ ಸಮಾಜನ ಏನೋ ಇರಬೇಕಾದ್ರೆ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ B.Edಗೆ ಸೇರಿದ್ರು. BA ಎಕ್ಸ್ಟರ್ನಲ್ಲಲ್ಲಿ BA ಪಾಸ್ ಮಾಡ್ಕೊಂಡ್ಮೇಲೆ ಆವಾಗ ಅದಕ್ಕೆ ಬೆಂಬಲ ಮಾಡಿ ಅವ್ರು B.Ed ಮುಗಿಸಿದ್ರು. B.Ed ಮುಗಿಸಿದ್ಮೇಲೆ ಈ ಪ್ರಾಥಮಿಕ ಶಿಕ್ಷಣ ಇದ್ದು ಪ್ರಮೋಷನ್ನ ತಗೊಂಡು ಹೈಸ್ಕೂಲ್ ಟೀಚರ್ ಆಯಿತು. ಹಾಗಾಗಿ ಅವರು ನಿವೃತ್ತಿ ಆಯ್ತು. ಆಗಲೇ 10 ವರ್ಷ ಹತ್ರ ಬಂತು. ಬೇರೆ ನಿಮ್ಮ ಒಂದು ವೈಚಾರಿಕ ಕ್ರಾಂತಿಗೆ ಹೇಗೆ ನಿಮಗೆ ಒಂದು ವಿಚಾರಗಳು ಹಾಗೆ ಸಿಗ್ತಾ ಹೋಯಿತು, ಮತ್ತು ಹೋರಾಟಗಳಲ್ಲೂ ಬಂದ್ರಿ. ಒಂಥರ ನಮ್ಮ ನಾಡಿನ ಕೆಲವು ಕನ್ನಡ ಹೋರಾಟಗಳಲ್ಲಿ ಇವತ್ತಿರುವಂಥ ಕೆಲವು ಪ್ರಮುಖ ಹೋರಾಟಗಾರರಲ್ಲಿ ನೀವು ಒಬ್ಬರಾಗಿದ್ದೀರಾ. ನಮ್ಮ ರಾಜ್ಯದಲ್ಲಿ ಇವತ್ತು ವಲಸೆ ಅತ್ಯಂತ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನೀವು ಯಾವ ರೀತಿ ಪ್ರತಿಸ್ಪಂದನೆ ಕೊಡ್ತೀರಾ? ಈಗ ವಲಸೆ ಬೆಂಗಳೂರು ದೊಡ್ಡದಾಗಿ ಬೆಳೀತಾ ಇದೆ. ಯಾಕಂದರೆ ಅದು ಎಲ್ಲ ರೀತಿಯ ಜನರಿಗೆ ಉದ್ಯೋಗ ಕೊಡುವಂಥ ಒಂದು ಶಕ್ತಿನ ಅವಕಾಶಗಳು ಇದೆ. ಹಾಗಾಗಿ ಸಹಜವಾಗಿ ಜನ ಉದ್ಯೋಗ ಅರಸ್ಕೊಂಡು ಬಂದಿದ್ದಾರೆ. ಆದರೆ ಯಾರೇ ಬರಲಿ ಇಲ್ಲಿಯ ಭಾಷೆಯನ್ನು ಕಲಿತು ಕನ್ನಡಿಗರ ಜೊತೆ ಬದುಕಬೇಕು. ಅದು ಯಾಕಂದರೆ ಈಗಿದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರಾಜ್ಯದವರು ಯಾವ ಭಾಷೆಯವರು ಬಂದು ಎಲ್ಲಿಂದ ಬರೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಬಂದವರು ಇಲ್ಲಿ ಉದ್ಯೋಗ ಪಡೆದು ಇಲ್ಲೇ ನೆಲೆಸಬೇಕು ಅಂದವರು ಅವರು ಇಲ್ಲಿ ಭಾಷೆ ಕಲಿತು ಇಲ್ಲಿಯ ಭಾಷೆಯವರ ಜೊತೆಗೆ ಬೆರಿಬೇಕು. ಅವರು ಕನ್ನಡಿಗರಾಗಿ ಬದುಕಬೇಕು, ಅದು ರೂಢಿಸ್ಕೋಬೇಕು. ಅದಕ್ಕೆ ಹೆಚ್ಚಿನ ಒತ್ತನ್ನು ನಮ್ಮ ಕನ್ನಡ ಪರ ಸಂಘಟನೆಗಳು ಕೊಡಬೇಕು. ಸರ್ಕಾರನೂ ಅದು ಆ ವಿಚಾರವಾಗಿ ಹೆಚ್ಚು ಗಮನ ಕೊಡಬೇಕು.